ಅಡುಗೆ ಮನೆಯಲ್ಲಿ ಕಾಫಿ ಫಿಲ್ಟರ್ ತೊಳೆಯುತ್ತಿದ್ದ ವಸಂತಿ ಗೇಟು ಶಬ್ದವಾದಾಗ ಕಿಟಕಿಯಿಂದ ಕಣ್ಣನ್ನು ಹಾಯಿಸಿದಳು. ಅವರ ಮನೆಯ ಕೆಲಸದ ಹುಡುಗಿ ಗೌರಿ ಗೇಟು ತೆಗೆದುಕೊಂಡು ಒಳಗೆ ಬರ್ತಾ ಇದ್ದಳು. 6:30 ಆಗಿರಬೇಕು. ಈ ಹುಡುಗಿ ಒಂದು ದಿನವೂ ತಡವಾಗಿ ಬರಲ್ಲ. ಕೆಲಸದಲ್ಲೂ ಪಾದರಸ. ಇವಳಿಲ್ಲದಿದ್ದರೆ ನಾನು ಹೇಗೆ ಮನೆ ಕೆಲಸ, ಬ್ಯಾಂಕ್ ಕೆಲಸ ನಿಭಾಯಿಸ್ತಾ ಇದ್ನೋ ಎಂದುಕೊಳ್ಳುತ್ತಾ ವಸಂತಿ ಬೀದಿ ಬಾಗಿಲನ್ನು ತೆಗೆದಳು. ಗೌರಿ, ಕಾಫಿ ಕೊಡ್ತೀನಿ, ಕುಡಿದು ಕೆಲಸ ಶುರು ಮಾಡ್ಕೊ. ನೀವು ಕಾಫಿ ಬೆರೆಸೋದ್ರಾಗೆ ನಾನು ಬಾಗಿಲಿಗೆ ನೀರಾಕ್ಬಿಡ್ತೀನಿ ಎಂದು ಗೌರಿ ಬಕೀಟು ಪರ್ಕೆ ತೆಗೆದುಕೊಂಡು ಮಾಯವಾದಳು. ವಸಂತಿ ಕಾಫಿ ಬೆರೆಸುವ ವೇಳೆಗೆ ವಾಕಿಂಗ್ ಹೋಗಿದ್ದ ಭಾರ್ಗವ್ ಬಂದರು. ವಸಂತಿ ಗಂಡನಿಗೂ ಗೌರಿಗೂ ಕಾಫಿ ಕೊಟ್ಟು ತಾನು ಕುಡಿದಳು. ಆಂಟಿ, ತರಕಾರಿ ಹೆಚ್ಚಬೇಕಾ? ಬೇಡ ಕಣೆ, ನಾನು ನಿನ್ನೆ ರಾತ್ರಿನೇ ಹೆಚ್ಚಿಟ್ಟಿದ್ದೀನಿ, ಕಾಯಿ ತುರಿಲ್ಲ. 2 ಹೋಳು ತುರಿದಿಡು. ವಸಂತಿ ಸ್ನಾನ ಮುಗಿಸಿ ಕುಕ್ಕರ್ ಇಟ್ಟು ಚಪಾತಿ ಪಲ್ಯ ಮಾಡಿದಳು. ಅಷ್ಟರಲ್ಲಿ ಅಲೋಕ್, ಅಂಜಲಿ ಎದ್ರು. ಗೌರಿ ಪಾತ್ರೆ ತೊಳೆದಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿದಳು. ವಸಂತಿ 4 ಡಬ್ಬಿಗಳಿಗೂ ವಾಂಗಿಬಾತ್ ಹಾಕಿದಳು. ಅಷ್ಟರಲ್ಲಿ ಭಾರ್ಗವ್ನ ಸ್ನಾನವೂ ಮುಗಿಯಿತು. ಎಲ್ಲರೂ ತಿಂಡಿ ತಿಂದರು. 9:30ಕ್ಕೆಲ್ಲ 4 ಮನೆ ಬಿಟ್ಟರು. ಗೌರಿ ತಿಂಡಿ ತಿಂದು ಮುಗಿಸಿದಳು. ನಂತರ ಜೋರಾಗಿ ಟಿವಿ ಹಾಕಿ ಮನೆ ಕಸ ಗುಡಿಸಿ ಒರೆಸಿದಳು. ಬಟ್ಟೆ ನೆನೆ ಹಾಕಿ ರೂಮ್ಗಳನ್ನು ಓರಣಗೊಳಿಸಿದಳು. ಟೇಬಲ್ ಕ್ಲೀನ್ ಮಾಡಿ ತಿಂಡಿ ತಟ್ಟೆ ಪಾತ್ರೆಗಳನ್ನು ತೊಳೆದು ಬಟ್ಟೆ ಒಗೆದಳು. ಮೂಲೆಯಲ್ಲಿದ್ದ ಐರನ್ ಅಂಗಡಿಗೆ ಬಟ್ಟೆಗಳನ್ನು ಕೊಟ್ಟು ದಿನಸಿ ಅಂಗಡಿಗೆ ಹೋಗಿ ಸಾಮಾನು ತಂದಿಟ್ಟಳು. 11:30 ಹೊತ್ತಿಗೆ ಅವಳು ವಸಂತಿ ಮನೆ ಬಿಟ್ಟಳು. ಗೌರಿ ಕೆಲಸ ಮಾಡ್ತಾ ಇದ್ದುದೇ 2 ಮನೆಗಳಲ್ಲಿ. ವಸಂತಿ, ಅವಳ ಗಂಡ ಇಬ್ಬರು ಬ್ಯಾಂಕ್ನಲ್ಲಿದ್ದರು. ಅವರಿಗಿದ್ದದ್ದು 2 ಮಕ್ಕಳು. ಅವರಿಗೆ ಗೌರಿಯ ಮೇಲೆ ತುಂಬ ನಂಬಿಕೆ ಇತ್ತು. ತಿಂಗಳಿಗೆ 500 ರೂಪಾಯಿ ಕೊಡ್ತಾಯಿದ್ರು. ಗೌರಿ ಅವರ ಮನೆಯ ಸಮಸ್ತ ಕೆಲಸಗಳನ್ನು ಮಾಡ್ತಾ ಇದ್ದಳು. ಲೈಟ್ ಬಿಲ್, ನೀರಿನ ಬಿಲ್, ಟೆಲಿಫೋನ್ ಬಿಲ್ ಅವಳೇ ಕಟ್ತಾ ಇದ್ದಳು. ಮಕ್ಕಳು 4:30ಕ್ಕೆ ವಾಪಸ್ ಆಗ್ತಿದ್ರು. ಅವರನ್ನ ಬಸ್ ಸ್ಟಾಪಿನಿಂದ ಕರೆ ತಂದು ಬಟ್ಟೆ ಬದಲಾಯಿಸಿ ತಿಂಡಿ ಕೊಟ್ಟು ಆರ್ಲಿಕ್ಸ್ ಮಾಡಿ ಕೊಡ್ತಿದ್ದಳು. ವಾಸಂತಿ ಬರೋವರೆಗೂ ಇದ್ದು ಒಣಗಲು ಹಾಕಿದ್ದ ಬಟ್ಟೆಗಳನ್ನು ತೆಗೆದು ಮಡಚಿಟ್ಟು ತನ್ನ ಮನೆಗೆ ಹೋಗ್ತಾ ಇದ್ದಳು. ಬೆಳಗಿನ ಹೊತ್ತು ವಸಂತಿಯ ಮನೆಯ ಕೆಲಸ ಮುಗಿಸ್ಕೊಂಡು ಗೌರಿ ಶ್ರೀನಿವಾಸ ಶೆಟ್ಟರ ಮನೆಗೆ ಹೋಗ್ತಿದ್ದಳು. ಅಲ್ಲಿ ಬಟ್ಟೆ ಒಗೆಯಲು ಒಪ್ಕೊಂಡಿದ್ದಳು. ಶ್ರೀನಿವಾಸ ಶೆಟ್ಟರ ತಾಯಿಗೆ 85 ವರ್ಷವಾಗಿತ್ತು. ಮಲಗಿದ್ದಲ್ಲೇ ಎಲ್ಲ ಆಗಬೇಕಿತ್ತು. ಗೌರಿ ಅವರಿಗೆ ಕೈಕಾಲುಗಳಿಗೆ ಎಣ್ಣೆ ಹಚ್ಚಿ ಬಿಸಿಲಿನಲ್ಲಿ 1/4 ಗಂಟೆ ಕೂರಿಸಿ ಸ್ನಾನ ಮಾಡಿಸಿ ಬಟ್ಟೆ ಬದಲಾಯಿಸಿ ತಲೆ ಬಚ್ತಾ ಇದ್ದಳು. ಅಲ್ಲೇ ಊಟವಾಗ್ತಿತ್ತು. ಶೆಟ್ಟರ ಮನೆಯಲ್ಲೇ ಪಾತ್ರೆ ತೊಳೆಯಲು, ಮನೆ ಗುಡಿಸಿ ಒರೆಸಲು ಬೇರೆ ಕೆಲಸದವರಿದ್ದರು. ಗೌರಿಗೆ ಶೆಟ್ಟರ ಸೊಸೆಯರ ಜೊತೆ ಮಾತನಾಡುತ್ತಾ ಕಾಲ ಕಳೆಯಲು ಇಷ್ಟವಾಗ್ತಿತ್ತು. ಅವರೆಲ್ಲ ಸಿನಿಮಾ ಪ್ರಿಯರು. ಗೌರಿಗೆ ಸಿನಿಮಾ ನೋಡಲು ಅವಕಾಶ ಸಿಗ್ತಿತ್ತು. ಗೌರಿ ಸೊಸೆಯರ ಸೀರೆ, ಬ್ಲೌಸ್, ಚೂಡಿದಾರವನ್ನು ಇಸ್ತ್ರಿ ಮಾಡಿಕೊಡ್ತಾ ಇದ್ದಳು. ಅವರುಗಳು ಹೇಳ್ತಿದ್ದ ಸಾಮಾನುಗಳನ್ನ ಅಂಗಡಿಯಿಂದ ತಂದು ಕೊಡ್ತಾ ಇದ್ದಳು. ಶೆಟ್ಟರ ಮನೆಯಲ್ಲೂ ಗೌರಿಗೆ 500 ರೂಪಾಯಿ ಸಿಗ್ತಿತ್ತು. ಗೌರಿಯ ತಂದೆ ಪುಟ್ಟಯ್ಯ ಗಾರೆ ಕೆಲಸ ಮಾಡ್ತಿದ್ದ. ಅವನ ಹೆಂಡತಿ ಲಕ್ಷ್ಮಿಗೆ ತವರಿನಿಂದ ಬಂದ ಮನೆ ಇತ್ತು. ಹುಣಸೂರಿನ ಬಳಿ 3 ಎಕರೆ ಜಮೀನಿತ್ತು. ಗೌರಿಗೆ ಒಬ್ಬ ಅಕ್ಕ, 2 ತಮ್ಮಂದಿರಿದ್ರು. ಹೆಣ್ಮಕ್ಳು ಶಾಲೆಗೆ ಹೋದರೆ ಹಾಳಾಗ್ತಾರೆ ಎಂದು ನಂಬಿದ್ದ ಲಕ್ಷ್ಮಿ ಹೆಣ್ಮಕ್ಳನ್ನ ಶಾಲೆಯಿಂದ ದೂರವೇ ಇಟ್ಟಿದ್ದಳು. ಗೌರಿಯ ತಮ್ಮಂದಿರು ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಿದ್ರು. ಗೌರಿಯ ತಾಯಿಗೆ ತೆಳ್ಳಗೆ ಬೆಳ್ಳಗಿದ್ದ ಹಿರಿಯ ಮಗಳು ಪಾರ್ವತಿನ ಕಂಡ್ರೆ ಹೆಚ್ಚು ಪ್ರೀತಿ ಇತ್ತು. ನಮ್ಮ ಪಾರ್ವತಿಗೆ ಗಂಡು ಸಿಗೋದು ಕಷ್ಟ ಆಗಕ್ಕಿಲ್ಲ. ತೆಳ್ಳಗೆ ಬೆಳ್ಳಗೆ ಒಳ್ಳೆ ಗೊಂಬೆ ಥರ ಅವಳೆ. ನನಗೆ ನಮ್ಮ ಗೌರಿದೇ ಶಾನೆ ಯೋಚನೆ ಎನ್ನುತ್ತಿದ್ದಳು. ಗೌರಿಯ ತಂದೆಗೆ ಗೌರಿಯ ಮೇಲೆ ತುಂಬ ಪ್ರೀತಿ ಇತ್ತು. ತಮ್ಮಂದಿರಿಗೂ ಆಗಾಗ್ಗೆ ಶೆಟ್ಟರ ಮನೆಯಿಂದ ತಿಂಡಿ ತಂದು ಕೊಡುವ ಗೌರಕ್ಕನ ಮೇಲೆ ತುಂಬ ಪ್ರೀತಿ ಇತ್ತು. ಲಕ್ಷ್ಮಿ ಹಿರಿಯ ಮಗಳನ್ನ ಹೊರಗಡೆಯ ಕೆಲಸಕ್ಕೆ ಕಳಿಸ್ತಾ ಇರಲಿಲ್ಲ. ಗೌರಿ ಮಾತ್ರ ಹೊರಗೆ ದುಡಿದು ಸಂಬಳ ತಂದು ಕೊಡಬೇಕಾಗಿತ್ತು. ಗೌರಿಗೂ ಮನೆಯಲ್ಲಿರಲು ಇಷ್ಟವಾಗ್ತಿರಲಿಲ್ಲ. ಸದಾ ಗೊಣಗುಟ್ಟುವ ಅಮ್ಮ, ಮೌನ ವ್ರತ ಧರಿಸುವನಂತೆ ಕುಳಿತಿರ್ತಿದ್ದ ಅಪ್ಪ, ತಾನೇ ರೂಪಸಿ ಎಂದು ಬೀಗುವ ಅಕ್ಕ, ಇವರೆಲ್ಲರಿಗಿಂತ ಅವಳಿಗೆ ವಸಂತಿಯ ಮನೆಯೇ ಪ್ರಿಯವಾಗಿತ್ತು. ವಾಸಂತಿಯಾಗಲಿ ಭಾರ್ಗವನಾಗಲಿ ಒಮ್ಮೆಯೂ ಅವಳನ್ನು ಗದರ್ತಿರಲಿಲ್ಲ. ಮಕ್ಕಳಿಗೂ ಅವಳೆಂದರೆ ಪ್ರೀತಿ ಇತ್ತು. ಗೌರಿಗೆ ಅವರ ಮನೆಯಲ್ಲಿ ಸ್ವಾತಂತ್ರ್ಯವಿತ್ತು. ವಾಸಂತಿ ಅವಳ ಗಂಡ ಕೆಲಸಕ್ಕೆ ಹೋದ್ಮೇಲೆ ಗೌರಿ ತನಗಿಷ್ಟ ಬಂದ ಚಾನಲ್ ಹಾಕ್ಕೊಂಡು ನೋಡ್ತಾ ಇದ್ದಳು. ಹಬ್ಬ ಹರಿದಿನಗಳಲ್ಲಿ ವಸಂತಿ ಹಳೆಯ ಸೀರೆ, ಚೂಡಿದಾರ್ ಕೊಡೋದಲ್ಲದೆ ಹೊಸ ಬಟ್ಟೆ ತೆಗೆದುಕೋ ಎಂದು 250-300 ರೂಪಾಯಿ ಕೊಡ್ತಾ ಇದ್ದಳು. ಭಾರ್ಗವ್ ಅವರ ಮನೆಯಲ್ಲಿ ಇಲ್ಲದೆ ಇರುವಾಗ ಗೌರಿ ಅವರ ಮನೆಯಲ್ಲಿ ಮಲಗ್ತಾ ಇದ್ದಳು. ವಸಂತಿ ಅವಳನ್ನು ಸಿನಿಮಾಕ್ಕೂ ಕರೆದುಕೊಂಡು ಹೋಗ್ತಿದ್ದಳು. ತನ್ನ ಕೆಲಸವೆಲ್ಲ ಮುಗಿಸಿ ಗೌರಿ ಅವರ ಮನೆಯಲ್ಲಿ ಸ್ನಾನ ಮಾಡಲು ಅವಕಾಶವಿತ್ತು.
ವಸಂತಿಯ ಮನೆ ಕೆಲಸಕ್ಕೆ ಸೇರಿದ ಮೇಲೆ ಅವಳ ಅಲಂಕಾರ ಮಾತುಕತೆಯಲ್ಲಿ ಬದಲಾವಣೆ ಕಂಡಿತು. ಲಕ್ಷ್ಮಿ ಹಿರಿಯ ಮಗಳು ಪಾರ್ವತಿಗೆ ವರ ಹುಡುಕಲಾರಂಭಿಸಿದಳು. ಪಾರ್ವತಿ ತೆಳ್ಳಗೆ ಬೆಳ್ಳಗೆ ಗೊಂಬೆಯಂತಿದ್ದಳು ನಿಜ, ಆದರೆ ಚುರುಕಾಗಿರಲಿಲ್ಲ. ಬಂದವರೆಲ್ಲ ಗೌರಿಯನ್ನೇ ಕೇಳಲಾರಂಭಿಸಿದಾಗ ಲಕ್ಷ್ಮಿ ಅಸಮಾಧಾನ ಹೆಚ್ಚಾಗ್ತಿತ್ತು. ನೀನು ನಿನ್ನ ಬ್ಯಾಂಕಮ್ನ ತರಹ ಅಲಂಕಾರ ಮಾಡ್ಕೊಂಡ್ರೆ ಅಕ್ಕ ಪಾರ್ವತಿಯ ಗತಿ ಏನು? ಅವಳ ಲಗ್ನ ಆಗೋದು ಯಾವಾಗ? ಅವ್ವ, ನೀನು ನನ್ನನ್ನು ಸುಮ್ಮನೆ ದೂರ ಬೇಡ. ಅಕ್ಕಂಗೂ ನಾಜೂಕಾಗಿ ಡ್ರೆಸ್ ಮಾಡ್ಕೊಳಕ್ಕೆ ಹೇಳು. ಮಂಡಿ ಮೇಲೆ ಸೀರೆ ಉಟ್ಕೊಂಡು ಒಂದು ಮಣ ಹೂ ಹೇರ್ಕೊಂಡ್ರೆ ಅದ್ಯಾವ ಗಂಡು ಒಪ್ತದೆ? ಯಾಕಪ್ಪಾಕಿಲ್ಲ? ಪಾರ್ವತಿಗೆ ಏನೇ ಕಡಿಮೆ ಆಗಿರೋದು? ದಂತದ ಗೊಂಬೆ ಹಂಗವಳೆ. ನಿನಗೆ ಅವಳನ್ನು ಕಂಡ್ರೆ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ಎಂದು ಅವರಮ್ಮ ಕೂಗಾಡ್ತಾ ಇದ್ದಳು. ಮನೆಯಲ್ಲಿ ಹೆಂಡತಿ ಇಲ್ಲದೆ ಇರುವಾಗ ಗೌರಿ ಅಪ್ಪ ಹೇಳ್ತಿದ್ದ, ಇನ್ಮೇಲೆ ಅಕ್ಕಂಗೆ ಗಂಡು ಬರೋ ದಿನ ನೀನು ಒಟ್ಟಿಗೆ ಬರಬೇಡವಾ, ಆಗ ಈ ಜಗಳ ಕದನ ತಪ್ಪುತ್ತೆ. 6 ತಿಂಗಳಲ್ಲಿ ಪಾರ್ವತಿಗೆ ಮದುವೆ ಗೊತ್ತಾಯಿತು. ಹುಡುಗ ನಂಜನಗೂಡಿನ ಹತ್ತಿರ ಫ್ಯಾಕ್ಟ್ರಿಯಲ್ಲಿದ್ದ. ನೋಡಲು ಚೆನ್ನಾಗಿದ್ದ. ಲಕ್ಷ್ಮಿ ಕೈ ಬಿಟ್ಟು ಖರ್ಚು ಮಾಡಿದ್ದಳು. ವರನಿಗೆ ಒಂದು ಚೈನು, ವಾಚು, ಒಂದು ಉಂಗುರ, ಬೈಕನ್ನು ತೆಗೆದಳು. ಜೊತೆಗೆ ಬಟ್ಟೆ ಬರೆಗೂ ಖರ್ಚು ಮಾಡಿದಳು. ಮಗಳಿಗೂ ಓಲೆ ಜುಮ್ಕಿ, ಒಂದೆಳೆ ಸರ, ತಾಳಿ, ಅಮೇರಿಕನ್ ಡೈಮಂಡ್ ಓಲೆ, 3 ಹರಳಿನ ಮೂಗ್ಬಟ್ಟು, ಕಾಲ್ ಚೈನು ತೆಗೆದಳು. 9,000ಕ್ಕೆ ದೊಡ್ಡ ಸೀರೆ ತೆಗೆದಳು. ಗೌರಿ ಅಕ್ಕನ ಮದುವೆ ಗೊತ್ತಾದ ಮೇಲೆ ಖುಷಿಯಾಗಿದ್ದಳು. ಮನೆ ಕೆಲಸಕ್ಕೆ ಮಾತ್ರ ತಪ್ಪಿಸಿಕೊಳ್ಳಿಲ್ಲ. ಮದುವೆ ನಂಜನಗೂಡಿನಲ್ಲಿ ನಡೆಯಿತು. ಗೌರಿ 3 ದಿನ ಮದುವೆಗೆಂದು ರಜಾ ತೆಗೆದುಕೊಂಡಳು. ಗೌರಿಯ ಅಪ್ಪ ಅಮ್ಮ ವಸಂತಿಯ ಮನೆಗೆ ಬಂದು ಕರೆದಿದ್ರು. ವಸಂತಿ ಮದುವೆ ಹುಡುಗಿಗೆ ಸೀರೆ ಕಳಿಸಿದಳು. ಗೌರಿಗೆ ತನ್ನ ಫ್ಯಾನ್ಸಿ ಸೀರೆ ಕೊಟ್ಟು ಮದುವೆ ಮನೆಯಲ್ಲಿ ಉಟ್ಟು ಓಡಾಡು ಎಂದಳು. 4ನೇ ದಿನ ಕೆಲಸಕ್ಕೆ ಬಂದ ಗೌರಿಯನ್ನ ವಸಂತಿ ಕೇಳಿದಳು, ಮದುವೆ ಚೆನ್ನಾಗಾಯ್ತಾ ಗೌರಿ? ಸುಮಾರಾಗಾಯ್ತು ಆಂಟಿ. ನಮ್ಮೂರಿನಲ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅವ್ವ ಊಟದ ಖರ್ಚು, ಛತ್ರದ ಖರ್ಚು ಕೊಡ್ತೀವಿ, ನೀವೇ ಮದುವೆ ಏರ್ಪಾಡು ಮಾಡಿ ಅಂದಿದ್ರು. ಊಟ ಚೆನ್ನಾಗಿರಲಿಲ್ಲ, ಛತ್ರನೂ ತುಂಬ ಚಿಕ್ಕದು. ಹೋಗಲಿ ಬಿಡು, ನಿಮ್ಮ ಭಾವನ ಮನೆಯವರು ಒಳ್ಳೆಯವರು ಅನ್ನಿಸ್ತು ಆಂಟಿ. ಯಾವ ವಿಚಾರಕ್ಕೂ ಜಗಳ ತೆಗಲಿಲ್ಲ. ನಮ್ಮ ಅಕ್ಕನ ಅತ್ತೆ ತುಂಬ ಸಾಧು. ಅವ್ರ ಮುಂದೆ ನಮ್ಮ ಅಕ್ಕನೇ ಜೋರು ಅನ್ನಿಸ್ತು. ನಿಮ್ಮ ಅಕ್ಕನ ಮದುವೆ ಆಯಿತು, ಈ ವರ್ಷದಲ್ಲೇ ನಿನ್ನ ಮದುವೆನೂ ಮಾಡಿಬಿಡ್ತಾರೇನೆ ಗೌರಿ? ಇಲ್ಲ ಆಂಟಿ, ನಮ್ಮಮ್ಮ ಪಾರ್ವತಿಗೆ ಒಂದು ಮಗು ಆಗೋವರೆಗೂ ನಾನು ಗೌರಿಗೆ ಲಗ್ನ ಮಾಡಲ್ಲ ಅಂತಿದ್ರು. ಯಾಕಂತೆ? ನಮ್ಮ ಅಕ್ಕ ಬಾಣತನಕ್ಕೆ ಬಂದರೆ ಕೆಲಸ ಬೊಕ್ಸೆ ಮಾಡೋಕ್ಕೆ ಜನ ಬೇಡವಾ? ನಮ್ಮವ್ವ ತುಂಬ ಸೋಮಾರಿ ಆಂಟಿ. ಇದುವರೆಗೂ ನಮ್ಮ ಅಕ್ಕ ಅಡುಗೆ ಕೆಲಸ ಮಾಡ್ತಾಯಿದ್ಲು, ಇನ್ಮೇಲೆ ನಮ್ಮಪ್ಪ ಮಾಡ್ತಾರೆ. 2 ವರ್ಷ ಕಳೆಯಿತು. ಗೌರಿಯ ಅಕ್ಕ ಪಾರ್ವತಿಗೆ ಮಗುವೂ ಆಯಿತು. ಪಾರ್ವತಿ ಮಗುಗೆ 1 ವರ್ಷ ತುಂಬಿದ ಮೇಲೆ ಗಂಡನ ಮನೆಗೆ ಹೋದಳು. ಲಕ್ಷ್ಮಿ ಗೌರಿಗೆ ಗಂಡನ ಹುಡುಕಲಾರಂಭಿಸಿದ್ದಳು. ಒಂದು ಶನಿವಾರ ಮಧ್ಯಾಹ್ನ ಗೌರಿ ಹೇಳಿದಳು, ಆಂಟಿ, ನಾನು ನಾಳೆ ಕೆಲಸಕ್ಕೆ ಬರಲ್ಲ. ಯಾಕೆ? ನಗರದಿಂದ ನನ್ನನ್ನು ನೋಡೋಕ್ಕೆ ಯಾರೋ ಬರ್ತಾರಂತೆ. ಹುಡುಗಂಗೆ ಏನು ಕೆಲಸ? ವ್ಯವಸಾಯ, 100 ಎಕರೆ ಭೂಮಿ ಐತಂತೆ. ನಾನು ಅಕ್ಕನ ಮದುವೆಯಲ್ಲಿ ಓಡಾಡ್ತಾ ಇದ್ದಾಗ ಅವ್ರ ಮನೆಯವರು ನೋಡಿದ್ರಂತೆ. ಗೌರಿ, ಕೆಲಸದಲ್ಲಿರುವ ಹುಡುಗನನ್ನ ಮದುವೆ ಆಗಿ ನೀನು ಸುಖವಾಗಿರ್ತೀಯಾ? ಆಂಟಿ, ನಮ್ಮವ್ವ ಹೇಳ್ದಂಗೆ ನಾನು ಕೇಳಬೇಕು, ಇಲ್ಲದಿದ್ದರೆ ಮನೆ ಬಿಟ್ಟು ಓಡಿಸ್ತಾರೆ. ನೋಡೋಣ ಏನಾಗುತ್ತೋ. ಗೌರಿ ಸೋಮವಾರ ಕೆಲಸಕ್ಕೆ ಬಂದಳು. ಆಂಟಿ, ಮದುವೆ ಗೊತ್ತಾಯಿತು. ನನಗೆ ಹುಡುಗ ಇಷ್ಟವಾಗಲಿಲ್ಲ, ಆದರೆ ನಮ್ಮವ್ವ ತುಂಬ ಹಠ ಮಾಡಿಬಿಟ್ರು. ಹುಡುಗ ಚೆನ್ನಾಗಿಲ್ವಾ? ಸುಮಾರಾಗಿದ್ದಾನೆ ಆಂಟಿ. ನಗರದ ಹತ್ರ ಹಳ್ಳಿಯಲ್ಲಿದ್ದಾರಂತೆ. ಒಬ್ಬನೇ ಮಗನಂತೆ. ಅವನ ಅಪ್ಪ ಅಮ್ಮ ನಮ್ಮ ಜೊತೆನೇ ಇರ್ತಾರೆ. ಮಸ್ತಾಗಿ ಜಮೀನೈತೆ. ನೀನು ರಾಣಿ ಹೆಂಗಿರ್ಬೋದು ಅಂದ್ಲು ನಮ್ಮವ್ವ. ದೀಪಾವಳಿ ಆದಮೇಲೆ ಮೈಸೂರಿನಲ್ಲೇ ಮದುವೆ. ಗೌರಿ ಮದುವೆ ಗೊತ್ತಾದ ಮೇಲೆ ಕೆಲಸ ಬಿಟ್ಟಳು. ಅವಳೇ ವಸಂತಿ ಮನೆಗೆ ಬೇರೆ ಕೆಲಸದವಳನ್ನು ಗೊತ್ತು ಮಾಡಿಕೊಟ್ಟಳು. ಮದುವೆ ವಾರವಿದೆ ಅನ್ನುವಾಗ ಗೌರಿಗೆ ತಾಯಿ ತಂದೆ ಜೊತೆ ಕರೆಯಲು ಬಂದಳು. ಆಂಟಿ, ನಮ್ಮನೆ ಹತ್ರ ಲಕ್ಷ್ಮೀ ನಿಲಯ ಅಂತ ಛತ್ರ ಇದೆ, ಅಲ್ಲೇ ಮದುವೆ. ಭಾನುವಾರವಾದ್ದರಿಂದ ನೀವು ರಜೆ ಹಾಕುವ ತಂಟೆ ಇಲ್ಲ, ಖಂಡಿತ ಬರಬೇಕು. ವಸಂತಿ ಗೌರಿಗೆ ಒಂದು ಪ್ರಿಂಟೆಡ್ ಸಿಲ್ಕ್ ಸೀರೆ, ಒಂದು ಜೊತೆ ಅಮೇರಿಕನ್ ಡೈಮಂಡ್ ಓಲೆ ಕೊಟ್ಟಳು. ಮದುವೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಂದಳು. ಹುಡುಗ ಗೌರಿಯ ಮುಂದೆ ತುಂಬ ಪೀಚಾಗಿ ಕಾಣ್ತಿದ್ದ. ಅವನ ಕಡೆಯವರೆಲ್ಲ ತೀರಾ ಹಳ್ಳಿಗಾಡಿನವರಂತಿದ್ರು. ಅವರ ಉಡುಗೆ ತೊಡುಗೆಗಳಲ್ಲಿ ನಯ ನಾಜೂಕು ಇರಲಿಲ್ಲ. ಪಟ್ಟಣದ ಗಾಳಿ ಕುಡಿದಿರುವ ಗೌರಿ ಈ ಜನರ ಜೊತೆ ಹೇಗಿರ್ತಾಳೋ ಎಂಬ ಯೋಚನೆ ವಸಂತಿಯನ್ನ ಕಾಡಿತು. 4 ತಿಂಗಳು ಕಳೆಯಿತು. ವಸಂತಿ ಪುನಃ ಗೌರಿಯನ್ನ ನೋಡಲೇ ಇಲ್ಲ. ಒಂದು ಭಾನುವಾರ ಬೆಳಗ್ಗೆ ಗೌರಿ ಬಂದಳು. ಮೊದಲಿಗಿಂತ ಸಣ್ಣಗೆ ಕಾಣಿಸ್ತಾ ಇದ್ದಳು. ಮುಖ ಬಾಡಿ ಹೋಗಿತ್ತು. ಯಾವುದೋ ಸೀರೆ ಉಟ್ಟು ಯಾವುದೋ ಬ್ಲೌಸ್ ಹಾಕೊಂಡಿದ್ದಳು. ಯಾಕೆ ಹೀಗಿದೆಯಾ ಗೌರಿ? ಅವಳು ಉತ್ತರಿಸದೆ ಅಳಲಾರಂಭಿಸಿದಳು. ಯಾಕೆ ಗೌರಿ, ಏನಾಯ್ತು? ನಾನು ಸುಖವಾಗಿಲ್ಲ ಆಂಟಿ.
ನಮ್ಮವ್ವ ನನ್ನನ್ನು ಹಳ್ಳಿ ಮುಖಂಗೆ ಕೊಟ್ಟು ನನ್ನ ಬಾಳನ್ನು ಹಾಳು ಮಾಡಿಬಿಟ್ಲು. ನಿನ್ನ ಗಂಡನ ಮನೆಯವರು ಒಳ್ಳೆಯರಲ್ವಾ? ನಮ್ಮತ್ತೆ ತುಂಬ ಜೋರು. ನನ್ನ ಗಂಡನ ಮನೆಯವರು ಇರೋದು ಒಂದು ಚಿಕ್ಕ ಹಳ್ಳಿಯಲ್ಲಿ. ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ನಾಡಂಚಿನ ಮನೆ, ಸಗಣಿ ನೆಲ, ಬಾವಿಯಿಂದ ನೀರು ಸೇದಬೇಕು. ಲೈಟ್ ಇಲ್ಲ, ಟಿವಿ ರೇಡಿಯೋ ಏನೂ ಇಲ್ಲ. ನನಗೆ ಹುಚ್ಚು ಹಿಡ್ದಂತಾಗಿದೆ. ನಿಮ್ಮ ಮನೇಲಿ ಕೆಲಸದ ಆಳುಗಳಿಲ್ವಾ? ನಾನೇ ಕೆಲಸದವಳು, ಅಡುಗೆಯವಳು. ನಮ್ಮತ್ತೆ ಯಾವ ಕೆಲಸನೂ ಮಾಡಲ್ಲ. ಒಲೆಲೇ ಅಡುಗೆ ಮಾಡಬೇಕು. ಗ್ಯಾಸು, ಕರೆಂಟು, ಸೀಮೆ ಎಣ್ಣೆ ಸ್ಟವ್ ಏನೂ ಇಲ್ಲ. ಕಸ ಮುಸ್ರೆ ಮಾಡೋದು, ಬಟ್ಟೆ ಸೆಣಿಯೋದು, ಬಾವಿಯಿಂದ ನೀರು ಎಳೆಯೋದು ಎಲ್ಲ ನಾನೇ ಮಾಡಬೇಕು. ಸಾಕಾಗ್ತದೆ ಆಂಟಿ. ನಿನ್ನ ಗಂಡ ಏನಂತಾರೆ? ಆ ಮುಖ ಏನಂತೈತಿ? ಅವ್ವ ಹಾಕಿದ ಗೆರೆ ದಾಟಲ್ಲ, ಮಾತು ಆಡಲ್ಲ, ಮೂದೇವಿ ಹೆಂಗೆ ಕೂತಿರ್ತಾನೆ. ಬೆಳಗ್ಗೆ ಎದ್ದು ಹೋದರೆ ಅವನು ಬರೋದೇ ರಾತ್ರಿಗೆ. ನಿಮ್ಮ ಅತ್ತೆ ಮನೆಯವರು ಅನುಕೂಲವಾಗಿಲ್ವಾ? ಒಂದು ಮನೆ, 5 ಎಕರೆ ಜಮೀನಿದೆ. ನಮ್ಮ ಮಾವನ ಮೊದಲನೇ ಹೆಂಡತಿಗೆ 2 ಮಕ್ಕಳವ್ರೆ. ಅವ್ರಿಗೂ ಆ ಜಮೀನಲ್ಲಿ ಪಾಲಿದೆ. 3 ಜನರು ಸಾಗೋಳಿ ಮಾಡ್ತಾರೆ. ನಿಮ್ಮ ಅತ್ತೆ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೇನೆ? ಇಲ್ಲ ಆಂಟಿ, ಅವ್ರಿಗೆ ಈ ಮದುವೆ ಇಷ್ಟ ಇರಲಿಲ್ವಂತೆ. ಅವರಿಗೆ ಅವರ ಅಣ್ಣನ ಮಗಳು ಮಹಾದೇವಿಯನ್ನು ತಂದ್ಕೊಳ್ಳೋಕ್ಕೆ ಇಷ್ಟ ಇತ್ತಂತೆ. ಆದರೆ ಅವಳು ಮೂಗಿ. ನಮ್ಮ ಮಾವ ನನ್ನ ಗಂಡ ಒಪ್ಪಲಿಲ್ವಂತೆ. ಅದಕ್ಕೆ ಅವರಿಗೆ ನನ್ನ ಮೇಲೆ ಕೋಪ. ನಿನ್ನ ಗಂಡ ಎಲ್ಲಿಗೂ ನಿನ್ನನ್ನು ಕರ್ಕೊಂಡು ಹೋಗಲ್ವಾ? ಇಲ್ಲ ಆಂಟಿ, ಅವ್ರು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಅವ್ರಿಗೆ ಸಿನಿಮಾ, ನಾಟಕ ಯಾವುದೂ ಇಷ್ಟವಿಲ್ಲ. ನನಗೆ ಒಂದೊಂದು ಸಲ ಪ್ರಾಣ ಕಳ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಛೇ ಹಾಗೆಲ್ಲ ಅಂದ್ಕೊಳ್ಳೋದು ತಪ್ಪು. ನೀನು ಜಾಣೆ, ಬುದ್ಧಿ ಉಪಯೋಗಿಸಿ ನಿನ್ನ ಬದುಕನ್ನು ರೂಪಿಸ್ಕೊ. ಅವಳ ಮಾತುಕತೆಯಿಂದ ಅವಳ ಹತ್ತಿರ ಒಂದು ಪೈಸೆ ಕೂಡ ಇಲ್ಲವೆಂದು ವಸಂತಿಗೆ ಅರ್ಥವಾಗಿತ್ತು. ವಸಂತಿ ಗೌರಿಗೆ 200 ರೂಪಾಯಿ ಕೊಟ್ಟು ಹೇಳಿದಳು, ಈ ಹಣ ನಿನ್ನ ಹತ್ರನೇ ಇರಲಿ, ಖರ್ಚು ಮಾಡಿ ಹಾಳು ಮಾಡಬೇಡ. ತೀರಾ ಅವಶ್ಯಕತೆ ಬಂದಾಗ ಉಪಯೋಗಿಸ್ಕೊ. 2 ತಿಂಗಳು ಕಳೆಯಿತು. ಒಂದು ದಿನ ಬೆಳಗ್ಗೆ ಗೌರಿ ನಗು ನಗುತ್ತಾ ಮನೆಗೆ ಬಂದಳು. ಆಂಟಿ, ನಾವು ಈ ಊರಿಗೆ ಬಂದ್ಬಿಟ್ವು. ಏನೇ ಹಂಗಂದ್ರೆ? ನಮ್ಮವ್ವ ಉಗಾದಿ ಹಬ್ಬಕ್ಕೆ ಕರೆಯಕ್ಕೆ ಬಂದಿದ್ರು. ನಮ್ಮತ್ತೆ ಕಳ್ಸಲ್ಲ ಅಂದರು. ನೀವು ಮದುವೆಲಿ ಏನೂ ಕೊಟ್ಟಿಲ್ಲ. ನನ್ನ ಮಗಂಗೆ ಒಂದೆಳೆ ಚೈನು, ಬೈಕ್ ಕೊಡಿ ಅಂದರು. ಅದಕ್ಕೆ ನಮ್ಮವ್ವ ಲಗ್ನ ಕಟ್ಟಿಸುವಾಗ ನೀವು ನಮಗೆ ಚೈನ್ ಬೇಡ, ಬೈಕು ಬೇಡ, 50,000 ಕೊಡಿ ಅಂತ ಹೇಳಿ ದುಡ್ಡು ಕಿತ್ಕೊಳ್ಳಿಲ್ವಾ? ಆ ದುಡ್ಡನ್ನಲ್ಲೇ ಬೈಕ್ ಕೊಡಿಸಿ ಯಾರು ಬೇಡ ಅಂತಾರೆ ಅಂದರು. ನನ್ನ ಗಂಡಂಗೆ ಈ ವಿಚಾರನೇ ಗೊತ್ತಿರಲಿಲ್ಲ. ಅವರು ಅವ್ರ ಅವ್ವನ ಹತ್ರ ಜಗಳವಾಡಿದ್ರು. ಈ ಊರಲ್ಲಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಸಿಕ್ಕಿದೆ. ನಾವೀಗ ಅವ್ವನ ಜೊತೆಗೇ ಇದ್ದೀವಿ. ಒಳ್ಳೇದಾಯ್ತು. ಮುಂದಿನ ತಿಂಗಳು ನಮ್ಮ ಅತ್ತೆನ ಕರ್ಕೊಂಡು ಬರ್ತಿದ್ದೀನಿ. ಅವರನ್ನು ನೋಡ್ಕೊಳ್ಳೋಕೆ ಬಾ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇದ್ದರೆ ಸಾಕು. ಊಟ ತಿಂಡಿ ಕೊಟ್ಟು ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ. ಆಗಲಿ ಆಂಟಿ. ಗೌರಿ ಖುಷಿಯಿಂದ ಒಪ್ಕೊಂಡಳು. 3 ತಿಂಗಳು ಗೌರಿ ಚೆನ್ನಾಗೇ ಇದ್ದಳು. ತಾಯಿಯ ಮನೆಯ ಬಳಿಯೇ ಮನೆ ಮಾಡಿದ್ದಳು. ಅವಳ ಗಂಡನಿಗೂ ಸಂಬಳ ಬರ್ತಿತ್ತು. ಆದರೆ 4ನೇ ತಿಂಗಳು ಅವಳ ಗಂಡ ಗೌರಿಯ ಓಲೆ, ಜುಮ್ಕಿ, ಉಂಗುರ ಮತ್ತು ಅವಳ ಸಂಬಳವನ್ನು ತೆಗೆದುಕೊಂಡು ಓಡಿ ಹೋದ. ಅವನು ಎಲ್ಲಿದ್ದಾನೆಂದೇ ತಿಳಿಲಿಲ್ಲ. ಗೌರಿ ಪುನಃ ತಾಯಿಯ ಮನೆ ಸೇರಿದಳು. 4 ತಿಂಗಳು ಗೌರಿಯ ಗಂಡನ ಬಗ್ಗೆ ಏನು ತಿಳಿದಿಲ್ಲ. ಯಾರಿಂದಲೂ ಅವನು ತನ್ನ ಮಾವನ ಮಗಳು ಮೂಗಿಯನ್ನು ಮದುವೆಯಾಗಿರುವುದು ತಿಳಿಯಿತು. ಗೌರಿ ತಾಯಿಯ ಜೊತೆ ಹೋಗಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಗಂಡನನ್ನು ಜೈಲಿಗೆ ಹಾಕಿಸಿದಳು. ಅವಳ ಅತ್ತೆ ಮಾವ ಬಂದು ಅವಳ ಕಾಲು ಹಿಡಿಯೋದೊಂದೇ ಬಾಕಿ. ಗೌರಿ ಆಟ ಹಿಡಿದು ಗಂಡನಿಂದ ಡೈವರ್ಸ್ ಪಡೆದಳು. ಈ ವೇಳೆಗೆ ಗೌರಿಯ ತಾಯಿಯ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಮುಖ್ಯವಾಗಿ ಗೌರಿಯ ತಾಯಿಗೆ ಹೆಣ್ಣು ಮಕ್ಕಳ ಮೇಲೆ ಅಸಹನೆ ಹೆಚ್ಚಾಗಿತ್ತು. ಪಾರ್ವತಿಯೂ ಕೂಡ ಮಕ್ಕಳ ಜೊತೆ ತವರು ಮನೆ ಸೇರಿದ್ದಳು. ಅವಳ ಗಂಡನಿಗೆ ಕೆಲಸವಿತ್ತು. ಅವನು ಮೈಸೂರಿನಲ್ಲಿ ಮನೆ ಕಟ್ಟಲು ಆರಂಭಿಸಿದ್ದ. ಇವತ್ತಲ್ಲ ನಾಳೆ ಅವರು ಆ ಮನೆಗೆ ಹೋಗ್ತಾರೆಂದು ಲಕ್ಷ್ಮಿಗೆ ಗೊತ್ತಿತ್ತು. ಆದರೆ ಗೌರಿಯದೇ ಸಮಸ್ಯೆ ಆಗಿತ್ತು. ಅವಳ ತಮ್ಮಂದಿರು ದೊಡ್ಡವರಾಗಿದ್ದರು. ದೊಡ್ಡವನಿಗೆ ಹೆಣ್ಣುಗಳು ಬರ್ತಿದ್ದವು. ಹೆಣ್ಮಗಳು ಮನೆಯಲ್ಲೇ ಕುಳಿತಿರುವಾಗ ನಮ್ಮ ಹುಡುಗಿಯನ್ನು ಹೇಗೆ ಕೊಡೋದು ಎಂಬ ಪ್ರಶ್ನೆ ಹೆಣ್ಣು ಹೆತ್ತವರನ್ನು ಕಾಡ್ತಿತ್ತು. ಪಾರ್ವತಿ ಮಕ್ಕಳ ನೆಪ ಮಾಡಿಕೊಂಡು ಮನೆ ಕೆಲಸದಿಂದ ದೂರವೇ ಉಳಿತಾ ಇದ್ದಳು. ಲಕ್ಷ್ಮಿಗೆ ಮನೆ ಕೆಲಸವೆಂದರೆ ಅಲರ್ಜಿ. ಹೀಗಾಗಿ 9 ಗಂಟೆಯ ಒಳಗೆ ಗೌರಿ ಅಡಿಗೆ ಕೆಲಸ ಮುಗಿಸಿ ಮನೆ ಗುಡಿಸಿ ಒರೆಸ್ತಾ ಇದ್ದಳು. ರಾತ್ರಿಯೇ ಪಾತ್ರೆ ತೊಳೆದಿರ್ತಾ ಇದ್ದಳು. ತನ್ನ ಹಾಗೂ ತಾಯಿ ತಂದೆ ತಮ್ಮಂದಿರ ಬಟ್ಟೆ ಒಗಿತಾ ಇದ್ದಳು. ವಸಂತಿಯ ಬಳಿ ತನ್ನ ದುಃಖವನ್ನು ತೋಡಿಕೊಳ್ತಾ ಇದ್ದಳು. ಲಕ್ಷ್ಮಿ ಇತ್ತೀಚೆಗೆ ಗೌರಿ ಕೂತ್ರೆ ತಪ್ಪು, ನಿಂತರೆ ತಪ್ಪು ಎನ್ನುತ್ತಾ ಇದ್ದಳು. ಇದ್ದಕ್ಕಿದ್ದಂತೆ ಗೌರಿ ಕೆಲಸಕ್ಕೆ ಬರೋದನ್ನು ನಿಲ್ಲಿಸಿದಳು. ಪಕ್ಕದ ಮನೆಯಲ್ಲಿ ಕೆಲಸ ಮಾಡಲು ಬರ್ತಿದ್ದ ರಾಚಿ ಹೇಳಿದಳು, ವಾರದ ಹಿಂದೆ ಗೌರಿ ಮನೆಯಲ್ಲಿ ತುಂಬ ಜಗಳ ಆಯಿತು ಕಣ್ರವ್ವ. ಅವರು ಈ ಮನೆ ಬಾಡಿಗೆಗೆ ಕೊಟ್ಟು ಉದಯಗಿರಿಗೆ ಹೊರಟೋದ್ರು. ಗೌರಿನೂ ಹೋದ್ಲ. ಅವಳಿಂದನೇ ಮನೆ ಜಗಳ ಆಗಿದ್ದು ಕಣ್ರವ್ವ. ಗೌರಿ ಏನು ಮಾಡಿದ್ಲು ಅದೆಲ್ಲ ನನಗೆ ಗೊತ್ತಿಲ್ಲ ಕಣ್ರವ್ವ. ರಾಚಿ ಮಾತು ಮುಂದುವರಿಸಲು ಇಷ್ಟಪಡಲಿಲ್ಲ.
ವಸಂತಿಗೆ ಹೊಸ ಕೆಲಸದವರು ಸಿಕ್ಕಿದ್ರು. ಕ್ರಮೇಣ ವಸಂತಿ ಅವಳನ್ನ ಮರೆತಳು. 2 ವರ್ಷಗಳು ಉರುಳಿದವು. ಒಂದು ಭಾನುವಾರ ವಸಂತಿ ಮನೆಯವರ ಜೊತೆ ನಿಮಿಷಾಂಬಕ್ಕೆ ಹೊರಟಳು. ದೇವರಿಗೆ ನಮಸ್ಕಾರ ಮಾಡಿ ಬರ್ತಿರುವಾಗ ಹಿಂದಿನಿಂದ ಯಾರೋ ಆಂಟಿ ಎಂದು ಕರೆದಂತಾಯ್ತು. ಅವಳು ಹಿಂದೆ ತಿರುಗಿದಳು. ಗೌರಿ ರೇಷ್ಮೆ ಸೀರೆ ಉಟ್ಟು ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಹೆಣ್ಮಗುವಿತ್ತು. ಗೌರಿ, ನೀನು? ಹೌದು ಆಂಟಿ, ನಾನು ನಿಮ್ಗೆ ಯಾರಿಗೂ ಹೇಳದೆ ಕೆಲಸ ಬಿಟ್ಬಿಟ್ಟೆ. ಒಂದು ರಾತ್ರಿ ಅವ್ವ ನನ್ನನ್ನು ತುಂಬ ಬೈದಳು. ನನಗೇನು ಮಾಡೋಕ್ಕೂ ತೋಚಿದೆ. ನನ್ನ ತಮ್ಮ ಹೊಲಕ್ಕೆ ಹಾಕಕ್ಕೆ ತಂದಿಟ್ಟಿದ್ದ ಔಷಧಿ ಕುಡಿದ್ಬಿಟ್ಟಿದ್ದೆ. ನಾನು ಒದ್ದಾಡಕ್ಕೆ ಶುರು ಮಾಡಿದಾಗ ಮನೆಯವರು ಗಾಬರಿ ಆದರು. ಆಗ ನಮ್ಮನೆ ಹತ್ರ ಇದ್ದ ಆಟೋ ಡ್ರೈವರ್ ಜೋಸೆಫ್ ನನ್ನನ್ನು ಆಟೋದಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. 3 ದಿನ ಆಸ್ಪತ್ರೆಯಲ್ಲಿ ಬಂದೆ. ಆ ಹೊತ್ತಿಗೆ ಅವ್ವ ನನಗೊಂದು ಗಂಡು ಹುಡುಕಿದ್ಲು. ನಾನು ಅವನನ್ನು ಮದುವೆ ಆಗಲ್ಲ ಅಂದೆ. ನನ್ನ ಮನೆ ಬಿಟ್ಟು ಆಚೆ ಹಾಕಿದ್ರು. ಆಗ ಜೋಸೆಫ್ ನನಗೆ ಆಶ್ರಯ ಕೊಟ್ಟರು. ಅವರ ಮೊದಲನೇ ಹೆಂಡತಿ ಹೆರಿಗೆಯಲ್ಲಿ ಹೋಗ್ಬಿಟ್ಟಿದ್ರು. ಅವ್ರಿಗೆ 4 ವರ್ಷದ ಮಗ ಇದ್ದ. ಇವಳು ನನ್ನ ಮಗಳು ಲಕ್ಷ್ಮಿ. ನೀನೀಗ ಸುಖವಾಗಿದ್ದೀಯಾ ಗೌರಿ? ಹ್ಞೂ ಆಂಟಿ, ಜೋಸೆಫ್ ತುಂಬ ಒಳ್ಳೆಯವರು. ವಸಂತಿ ದೂರದಲ್ಲಿ ನಿಂತಿದ್ದ ಜೋಸೆಫ್ ಕಡೆ ಕಣ್ಣು ಹಾಯಿಸಿದಳು. ಲಕ್ಷಣವಾದ ವ್ಯಕ್ತಿ, ತುಂಬ ಒಳ್ಳೆಯ ಕೆಲಸ ಮಾಡಿದೆ ಗೌರಿ ಎನ್ನುತ್ತಾ ವಸಂತಿ ಮೆಚ್ಚುಗೆಯಿಂದ ಅವಳ ಭುಜ ತಟ್ಟಿದಳು. ಅವಿದ್ಯಾವಂತಳಾದ ಗೌರಿ ಛಲದಿಂದ ಬದುಕು ರೂಪಿಸಿಕೊಂಡಿದ್ದಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.